BPL ಕಾರ್ಡ್ ಇದೆಯಾ? ಹಾಗಿದ್ರೆ ನಿಮ್ಗೊಂದು ಬಿಗ್ ನ್ಯೂಸ್. BPL ಕಾರ್ಡ್ ಇದ್ದು ನಿಮ್ಗೊಂದು ಶಾಕಿಂಗ್ ನ್ಯೂಸ್ ಕೂಡ ಇದೆ. ಹಾಗಿದ್ರೆ BPL ಕಾರ್ಡ್ ರದ್ದಾಗ್ತಿದೆ, ಅದ್ರ ಬಗ್ಗೆ ನಿಮ್ಗೇನ ಮಾಹಿತಿ ಇದೆಯಾ? BPL ಕಾರ್ಡ್ ಯಾವ ಕಾರಣಕ್ಕೆ ರದ್ದಾಗ್ತಿದೆ? BPL ಕಾರ್ಡ್ ಅನ್ನ ನಾನು ಏನಾದ್ರು ರಿಜೆಕ್ಟ್ ಆಗಬಾರ್ದು ಅಂದ್ರೆ ನಾನು ಹೇಳುವಂತ ಅಂಶಗಳು ನಿಮ್ಮಲ್ಲಿ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. BPL ಕಾರ್ಡ್ ಎಷ್ಟು ಮುಖ್ಯ ಅಂತಂದ್ರೆ ಬಿಲೋ ಪಾವರ್ಟಿ ಇರೋರಿಗೆ ನಿಜವಾಗ್ಲೂ ಉಪಯೋಗ ಆಗಬೇಕು ಅನ್ನೋದು ಸರ್ಕಾರದ ಯೋಚನೆ. ಬಟ್ ಈ ಒಂದು ಅಂಶಗಳು ನಿಮ್ಮ ಹತ್ರ ಇದೆ ಅಂದ್ರೆ ನಾ ಹೇಳುವಂತ ತಂತ್ರಾಂಶಗಳನ್ನ ಸರ್ಕಾರ ಯೂಸ್ ಮಾಡಿ ನಿಮ್ಮನ್ನ ಟ್ರ್ಯಾಕ್ ಮಾಡ್ತಿದೆ ಅಂದ್ರೆ ನೀವು ನಂಬ್ತೀರಾ? ಹಾಗಿದ್ರೆ ನಾನು BPL ಕಾರ್ಡ್ಗೆ ಹೊಸದಾಗಿ ಅಪ್ಲೈ ಮಾಡಬೇಕು ಅಂದ್ರೆ ಏನೇನು ಎಲಿಜಿಬಿಲಿಟಿ ಬೇಕಾಗುತ್ತೆ? ನಂದು ಕ್ಯಾನ್ಸಲ್ ಆಗಿದೆ ಸರ್ BPL ಕಾರ್ಡ್ ಅಂದ್ರೆ ಯಾವ ಕಾರಣಕ್ಕೆ ಕ್ಯಾನ್ಸಲ್ ಆಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತೀನಿ. ಅದಕ್ಕೂ ಮುಖ್ಯವಾಗಿ BPL ಕಾರ್ಡ್ ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಆಲ್ರೆಡಿ ಲಾಸ್ಟ್ 2 weeks ಬಿಫೋರ್ 2 ಲಕ್ಷ BPL ಕಾರ್ಡ್ ಹೋಲ್ಡರ್ಸ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಅಂದ್ರೆ ಸರ್ಕಾರ ಹೇಳಿರುವಂತ ಎಲಿಜಿಬಿಲಿಟಿಗೆ ಈ ಒಂದು ಮ್ಯಾಚ್ ಆಗ್ತಿಲ್ಲ ಅನ್ನೋ ಒಂದು ಕಾರಣಕ್ಕೆ 2 ಲಕ್ಷ BPL ಕಾರ್ಡ್ ದಾರರನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಈಗ ಅಂದ್ರೆ ಪ್ರೆಸೆಂಟ್ 4.09 ಲಕ್ಷ BPL ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡ್ತೀವಿ, ಹಂತವಾಗಿ ಕ್ಯಾನ್ಸಲ್ ಮಾಡ್ತೀವಿ. ಯಾರಿಗೂ ಕೂಡ ನಾವು ಬಿಡೋದಿಲ್ಲ. ಯಾರು ಎಲಿಜಿಬಿಲಿಟಿ ಇದೆ ಅವ್ರಿಗೆ ಮಾತ್ರ BPL ಕಾರ್ಡ್ ಸೇರಬೇಕು ಅನ್ನೋದನ್ನ ವಿಷಯ ಇಲ್ಲಿ ಮಂದಟ್ ಮಾಡ್ಕೊಳ್ತಾರೆ. ಸೊ ಇನ್ನೊಂದು ವಿಷಯ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಕುಟುಂಬ ಪೋರ್ಟಲ್ ಏನಿದೆ 13.85 ಲಕ್ಷ ಅನರ್ಹ BPL ಕಾರ್ಡ್ ದಾರರಿದ್ದಾರೆ. ಖಂಡಿತವಾಗ್ಲೂ ಯಾರನ್ನೂ ಬಿಡಲ್ಲ, ಎಲ್ಲರನ್ನೂ ಕೂಡ ನಾವು ಕ್ಯಾನ್ಸಲ್ ಮಾಡೇ ಮಾಡ್ತೀವಿ. ಯಾರ್ಯಾರು ಬಿಲೋ ಪಾವರ್ಟಿಲಿ ಇದ್ರೆ ಅವ್ರನ್ನ ಏನೂ ಮಾಡಕ್ ಹೋಗಲ್ಲ. ಅಬೋ ಪಾವರ್ಟಿಯಲ್ಲಿ ಇರೋರಿಗೆ ಅಂದ್ರೆ ಒಂದಷ್ಟು ಅಂಶಗಳನ್ನ ನನಗೆ ಹೇಳ್ತಾ ಹೋಗ್ತೀನಿ. ಇದಕ್ಕೆ ಮೀರಿ ಏನಾದ್ರು ಇದ್ದೀರಾ ಅಂದ್ರೆ ನಿಮ್ಮ ಒಂದು BPL ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಹಾಗಿದ್ರೆ ಏನೇನು ಅಂಶಗಳಿರ್ಬೇಕಾಗತ್ತೆ ಸರ್ ನಮ್ದು ಕ್ಯಾನ್ಸಲ್ ಆಗಕ್ಕೆ? ಏನೇನು ಅಂಶ ಇಲ್ಲ ಅಂದ್ರೆ ನಾವು BPL ಕಾರ್ಡ್ಗೆ ಅಪ್ಲೈ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಮೊದಲನೇದಾಗಿ ಹೇಳ್ತಾ ಹೋಗ್ತೀನಿ. ಸರ್ಕಾರ ತಂದಿರುವಂತಹ ಹೊಸ ತಂತ್ರಜ್ಞಾನ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ರೆಡಿನಾ? ಸೊ ಸಾರಿಗೆ ಇಲಾಖೆ RTO ತಂತ್ರಾಂಶ. ಏನಕ್ಕಿದು RTO ತಂತ್ರಾಂಶ ಸರ್ಕಾರ ತಂದಿರುವುದು ಅಂತಂದ್ರೆ, ನಿಮ್ಮ ಮನೆಯಲ್ಲಿ ಏನಾದ್ರೂ 4 ಚಕ್ರದ ವಾಹನ ಅಥವಾ 100 cc ಜಾಸ್ತಿ ಇರುವಂತಹ ವೆಹಿಕಲ್ ಏನಾದ್ರು ನಿಮ್ಮ ಹತ್ರ ಇದ್ರೆ ನೀವು ಇದಕ್ಕೆ ಅನರ್ಹರು. ನೀವು BPL ಕಾರ್ಡ್ ಅನ್ನ ಇಟ್ಕೊಳ್ಳೋ ಹಾಗಿಲ್ಲ, ಅದಕ್ಕೆ ಕ್ಯಾನ್ಸಲ್ ಆಗಿದೆ ಅಂತ ನೀವೇ ಅನ್ಕೊಳ್ಳಿ. ಇನ್ನು ಎರಡನೇದು, ಕಂದಾಯ ಇಲಾಖೆ ಮತ್ತೆ ಭೂಮಿ ತಂತ್ರಾಂಶವನ್ನ ಹೊಂದಿದ್ದಾರೆ. ಏನದು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾನು ಕೊಡ್ತೀನಿ, 3.5 ಹೆಕ್ಟರ್ಗಿಂತ ಹೆಚ್ಚು ನಿಮ್ಮ ಹತ್ರ ಏನಾದ್ರು ಭೂಮಿ ಇದೆ ಅಂದ್ರೆ ನಿಜವಾಗ್ಲೂ ನೀವು BPL ಕಾರ್ಡ್ ಅನ್ನ ಹೊಂದೋದಕ್ಕೆ ಅರ್ಹರಲ್ಲ, ಅನರ್ಹರು ಅನ್ನೋದನ್ನ ಇಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೀನಿ. ಇನ್ನು ಎರಡನೇದು, ಆದಾಯ ತೆರಿಗೆ ಇಲಾಖೆ. ನೀವೇನಾದ್ರೂ ಟ್ಯಾಕ್ಸ್ ಕಟ್ತಾ ಇದ್ದೀರಿ, ನೀವೆಲ್ಲೊಂದ್ ಕಡೆ ಕೆಲಸ ಮಾಡ್ತಾ ಇದ್ದೀರಿ, ಒಂದು 6 ಲಕ್ಷ 10 ಲಕ್ಷ 12 ಲಕ್ಷ 13 ಲಕ್ಷ ಸಂಬಳಗಳಿದ್ದು ನೀವೇನಾದ್ರೂ BPL ಕಾರ್ಡ್ ಹೊಂದಿದ್ರೆ ನಿಜವಾಗ್ಲೂ ನಿಮ್ಮ ಕಾರ್ಡು ಕೂಡ ಕ್ಯಾನ್ಸಲ್ ಆಗುವಂತ ಚಾನ್ಸಸ್ ಹೆಚ್ಚಿರುತ್ತೆ. ಇನ್ನು HRMS ತಂತ್ರಾಂಶ ಅಂದ್ರೆ ಇದರಲ್ಲಿ ಗೌರ್ಮೆಂಟ್ ಅಲ್ಲಿ ಯಾರು ಕೆಲಸ ಮಾಡ್ತೀರ ಅಂದ್ರೆ ಸರ್ಕಾರಿ ನೌಕರು ಯಾರ್ಯಾರು ಇರ್ತಾರೆ ಅವರೆಲ್ಲ ಈ ಒಂದು ಸವಲತ್ತುಗಳನ್ನ ಬಳಸ್ಕೋಬಾರ್ದು. ಅವರಲ್ಲೂ ಕೂಡ ನಾವು ಫಿಲ್ಟರ್ ಮಾಡ್ತೀವಿ. ಸರ್ಕಾರ ಕೆಲಸದಲ್ಲಿ ಇದ್ಕೊಂಡು ಈ ಸವಲತ್ತನ್ನ ಪಡ್ಕೊಳ್ತಿದ್ದಾರೆ ಅಂದ್ರೆ ಅವರು ಕೂಡ ಅನರ್ಹರು, ಅವರನ್ನು ನಾವು ಬಿಡೋದಿಲ್ಲ, ಅವರನ್ನು ಕೂಡ ಟ್ರ್ಯಾಕ್ ಮಾಡ್ತೀವಿ. ಆದ್ರೆ ಯಾವ ರೀತಿ ಟ್ರ್ಯಾಕ್ ಮಾಡ್ತೀರಿ ಅನ್ನೋದನ್ನ ವಿಡಿಯೋದಲ್ಲಿ ಪೂರ್ತಿ ನೋಡ್ತಾ ಇರಿ. ಒಂದೇ ಸ್ಟೆಪ್ ಬೈ ಸ್ಟೆಪ್ ನಾನು ಬಿಡಿಸ್ತಾ ಹೋಗ್ತೀನಿ ನಿಮ್ಗೆ. ಇನ್ನ ಬ್ಯಾಂಕ್ ತಂತ್ರಾಂಶ ಮತ್ತು ವಿದ್ಯುತ್ ಬಿಲ್ ಮಾಹಿತಿ. ಏನಿದು ಬ್ಯಾಂಕ್ ತಂತ್ರಾಂಶ? ಆಸ್ ಯೂಶುವಲ್ ನಿಮ್ಗೆ ಗೊತ್ತಿರೋ ಹಾಗೆ ನಾವು ಆಲ್ರೆಡಿ ಪ್ಯಾನ್ ಕಾರ್ಡು ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡೋದ್ರಿಂದ ನಾವು ಎಷ್ಟು ತೆರಿಗೆ ಕಟ್ತಾ ಇದ್ದೀವಿ, ನಮ್ಮ ಸಂಬಳ ಎಷ್ಟು ಬೀಳ್ತಿದೆ ಅನ್ನೋದನ್ನ ಕಂಪ್ಲೀಟ್ ಮಾಹಿತಿಯನ್ನ ತಗೊಳ್ತಾರೆ. ಜೊತೆಗೆ ವಿದ್ಯುತ್ ಬಿಲ್ ಎಷ್ಟಿರಬೇಕು, BPL ಕಾರ್ಡ್ ಅನ್ನ ನೀವೇನಾದ್ರು ಹೊಂದಬೇಕಾದ್ರೆ ವಿದ್ಯುತ್ ಬಿಲ್ ಇಷ್ಟೇ ಇರಬೇಕು ಅಂತ ಒಂದು ನಿಗದಿತವನ್ನು ಪಡಿಸಿರುವಂಥದ್ದು ಸರ್ಕಾರ ಇಲ್ಲಿ. ಹಾಗಿದ್ರೆ ಎಷ್ಟಿದ್ರೆ ನನಗೆ ಒಂದು BPL ಕಾರ್ಡ್ಗೆ ನಾನು ಎಲಿಜಿಬಿಲಿಟಿ ಇದ್ದೀನಿ, ಬಿಲೋ ಪಾವರ್ಟಿ ಸರ್ ಆದ್ರೂ ನಂದು ಕ್ಯಾನ್ಸಲ್ ಆಗಿದೆ ಅಂದ್ರೆ ನಾನು ಹೇಳುವಂತ ಅಂಶವನ್ನ ಕ್ಲೀನ್ ಆಗಿ ಡೀಟೇಲ್ಡ್ ಆಗಿ ನೋಡ್ತಾ ಹೋಗಿ ವಿಡಿಯೋದಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇನ್ ಕೇಸ್ ಏನಾದ್ರು BPL ಕಾರ್ಡ್ ಕ್ಯಾನ್ಸಲ್ಡ್ ಆಗಿದ್ರೆ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ, ನೀವು ಒಂದು ಅಂಶಗಳನ್ನ ನಾನು ಹೇಳ್ತಾ ಹೋಗ್ತೀನಿ, ಅದನ್ನ ನೀವು ಜಸ್ಟ್ ಗಮನಿಸ್ತಾ ಹೋದ್ರೆ ಸಾಕು, ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಎಸ್, ಅರ್ಹರು ಆಗ್ಬೇಕಾದ್ರೆ ಅದನ್ನೇ ಹೇಳಿದ್ದು, ನಿಮ್ಮ BPL ಕಾರ್ಡ್ ಏನಾದ್ರು ಕ್ಯಾನ್ಸಲ್ ಆಗಿದೆ ಅಂದ್ರೆ ಈ ವಿಷಯವನ್ನ ನೀವು ನೋಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಓಕೆ, ಮೊದಲನೇದಾಗು 1.2 ಲಕ್ಷ ಆದಾಯಕ್ಕಿಂತ ಕಡಿಮೆ ಇರಬೇಕು. ಇನ್ ಕೇಸ್ ನಿಮ್ದು 1.2 ಲಕ್ಷಕ್ಕಿಂತ ಆದಾಯ ಜಾಸ್ತಿ ಇದ್ರೆ ನೀವೇ ಅನ್ಕೊಂಬಿಡಿ ನೀವು ಒಂದು BPL ಕಾರ್ಡ್ ದಾರರಿಗೆ ನೀವು ಅನರ್ಹರಾಗಿರ್ತೀರಿ. ಇನ್ನು ಕರ್ನಾಟಕದ ನಿವಾಸಿಯಾಗಿರ್ಬೇಕು. ಸೊ ಕರ್ನಾಟಕ ಮೂಲತಃ ನೀವು ಕರ್ನಾಟಕದವರಾಗಿರ್ಬೇಕು. ಇನ್ನ 7.5 ಎಕರೆಗಿಂತ ಕಡಿಮೆ ಭೂಮಿಯನ್ನ ಹೊಂದಿರಬೇಕು ನೀವು. ಸೊ ಕ್ಲಿಯರ್ ಆಗಿದೆ ಅಲ್ಲ ಪಾಯಿಂಟ್? 7.5 ಎಕರೆಗಿನ್ನ ನೀವು ಭೂಮಿಯನ್ನ, ಅದು ಕೃಷಿ ಭೂಮಿ ಆಗಿರ್ಲಿ ಯಾವ್ದಾದ್ರು ಆಗಿರ್ಲಿ, ಅದಕ್ಕಿಂತ ಕಡಿಮೆಯನ್ನ ಹೊಂದಿರಬೇಕಾಗತ್ತೆ ನೀವು ಭೂಮಿಯನ್ನ. ಸೊ ಅವಾಗ ನೀವು BPL ಕಾರ್ಡ್ಗೆ ಎಲಿಜಿಬಿಲಿಟಿ. ಇನ್ನು 1000 ಸ್ಕ್ವೇರ್ ಫೀಟ್ಗಿಂತ ಹೆಚ್ಚಿರಬಾರ್ದು, 1000 ಸ್ಕ್ವೇರ್ ಫೀಟ್ ಒಳಗಡೆ ಇರಬೇಕು, ಸ್ವಂತ ಮನೆ ಹೊಂದಿರಬಾರ್ದು. ಅಂದ್ರೆ 1000 ಸ್ಕ್ವೇರ್ ಫೀಟ್ ಒಳಗಡೆ ಇರಬೇಕು ಸ್ವಂತ ಮನೆ, ಅದಕ್ಕಿಂತ ಜಾಸ್ತಿ ಇರಬಾರ್ದು ನೀವು ಅಂತ. ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡೋದಾಯ್ತು, 4 ಚಕ್ರ ವಾಹನ ಮತ್ತೆ 100 cc ಹೆಚ್ಚು 100 cc ಜಾಸ್ತಿ ಇರುವಂತ ವೆಹಿಕಲ್ ಅನ್ನ ನೀವು ಹೊಂದಿರಬಾರ್ದು. ಮುಖ್ಯವಾಗಿ ಅದಕ್ಕೆ ತಾನೆ ಬಿಲೋ ಪಾವರ್ಟಿ ಅಂತ ಹೇಳೋದಂದ್ರೆ ಬಡವರಿಗೆ ಸಿಗಬೇಕು, ಕೂಲಿ ಕಾರ್ಮಿಕರಿಗೆ ಸಿಗಬೇಕು ಅನ್ನೋದೇ ಅವ್ರ ಕಾನ್ಸೆಪ್ಟ್ ಅಲ್ಲ ಸರ್ಕಾರದ್ದು. ಸೊ ಅದರಿಂದ 4 ಚಕ್ರದ ವಾಹನ 100 cc ಹೆಚ್ಚು
ಇರುವಂತಹ ಸಿ ಸಿ ಅದು ವೆಹಿಕಲ್ ನೀವು ಇಟ್ಕೊಳ್ಳೋ ಹಾಗಿಲ್ಲ, ಹೊಂದಿರಬಾರ್ದು. ಸೊ ಅದೇ ಮೂಲತಃ. ಇನ್ನು ಮೇನ್ ಎಲ್ರಿಗೂ ಅನ್ಸುತ್ತೆ ಸರ್ ಹಾಗಿದ್ರೆ ನನ್ನ ಹತ್ರ ಆಟೋ ಇದೆ, ನಾನು ದುಡಿಮೆ ಮಾಡ್ತಿರೋನು ಅಂದ್ರೆ ಅವ್ರಿಗೆ ಅದು ವಿನಾಯಿತಿ ಇದೆ. ಒಂದು ಆಟೋ ರಿಕ್ಷಾ ತೊಂದರೆ ಇಲ್ಲ, ನೀವು ಅದಕ್ಕೆ ಅನರ್ಹರು. ನೀವು ಬೇಕಾದ್ರೆ ನಿಮ್ದೇನ ಕ್ಯಾನ್ಸಲ್ ಆಗಿದ್ರೆ, ನೀವು ಆಟೋ ರಿಕ್ಷಾ ಡ್ರೈವರ್ ಆಗಿದ್ದು ನಿಮ್ದು ಸ್ವಂತ ಗಾಡಿ ಒಂದು ಆಟೋ ಇದ್ರೆ ಖಂಡಿತವಾಗ್ಲೂ ನೀವು ಅರ್ಹರು. ನೀವು ಹೋಗಿ ಕೇಳ್ಕೋಬಹುದು ಅದನ್ನ. ಇನ್ನು ಆದಾಯ ತೆರಿಗೆ ಪಾವತಿಸ್ತಿರಬಾರ್ದು. ಆಲ್ರೆಡಿ ನಾ ಹೇಳಿರುವಾಗೆ ನೀವೇನಾದ್ರು ಕೂಡ ಟ್ಯಾಕ್ಸ್ ಅನ್ನ ಕಟ್ಟಿರುವಂತವ್ರು ಆಗಿರಬಾರ್ದು, ಟ್ಯಾಕ್ಸ್ ಪೇಬಲ್ ನೀವು ಇರಬಾರ್ದು, ಅಥವಾ ಟ್ಯಾಕ್ಸ್ ಕಟ್ಟುವಂತವ್ರು ಆಗಿರಬಾರ್ದು ಅನ್ನೋದನ್ನ ಕ್ಲೀನ್ ಆಗಿ ಮೆನ್ಷನ್ ಮಾಡಿದೆ. ಇನ್ನು ವಿದ್ಯುತ್ ಬಿಲ್ ನಾನು ಆಲ್ರೆಡಿ ಹೇಳಿದ್ದೆ 450ಕ್ಕಿಂತ ಕಡಿಮೆ ಇರಬೇಕು, ಅದಕ್ಕಿಂತ ಹೆಚ್ಚಿದ್ರೆ ನೀವು ಅರ್ಹರಲ್ಲ. BPL ಕಾರ್ಡ್ಗೆ ನೀವು ಅರ್ಹರಲ್ಲ. 450 ರೂಪಾಯಿಗಿನ ಜಾಸ್ತಿ ಕರೆಂಟ್ ಬಿಲ್ ಕಟ್ಟೋ ಹಾಗಿಲ್ಲ ನೀವು. ಸೊ ಹಾಗಿದ್ರೆ ಮಾತ್ರ ನಿಮಗೆ BPL ಕಾರ್ಡು ನೀವು ಅರ್ಹರು ಅಂತ ಅನ್ಕೊಂಬಿಡಿ. ಇನ್ ಕೇಸ್ ನಿಮ್ಗೆ ಕ್ಯಾನ್ಸಲ್ ಆಗಿದೆ ಅಂತಂದ್ರೆ ನೀವು ಈ ವಿಷಯದಲ್ಲಿ ನೋಡ್ಕೊಳ್ತಾ ಇರಬೇಕು. ಯಾವುದಕ್ಕೆ ನಂದು ಕ್ಯಾನ್ಸಲ್ ಯಾಕೆ ಆಗಿದೆ, ಅಥವಾ ನಂದು ಆದಾಯ ಜಾಸ್ತಿ ಇದೆ ಅಂತನಾ, ಅಥವಾ ನನ್ನ ಹತ್ರ ಒಂದು ಸ್ವಂತ ಕಾರ್ ಇದೆ ಅಂತನಾ, ಅಂದ್ರೆ RTO ಕೂಡ ಇಲ್ಲಿ ಟ್ರ್ಯಾಕ್ ಮಾಡುತ್ತೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಕುಟುಂಬಸ್ಥರು ಇರ್ತಾರೆ ಅದನ್ನು ಕೂಡ ಟ್ರ್ಯಾಕ್ ಮಾಡುತ್ತೆ. ಹೇಗೆ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಸ್ಮಾರ್ಟ್ ಟರ್ಮ್ ಪ್ಲಾನ್ ಪ್ಲಸ್ ಅನ್ನ ಖಂಡಿತವಾಗ್ಲೂ ಯಾರು ತಗೊಂಡಿಲ್ಲ ನಿಮ್ಮ ಲೈಫ್ನ ಸೆಕ್ಯೂರಿಟಿಗೆ ನೀವು ತಗೊಳ್ಬೇಕಾಗತ್ತೆ. ಬಿಕಾಸ್ ನಿಮ್ಮನ್ನೇ ನಂಬಿ ನಿಮ್ಮನ್ನೇ ಡಿಪೆಂಡ್ ಆಗಿರುವಂಥ ನಿಮ್ಮ ಫ್ಯಾಮಿಲಿ ನಾಳೆ ದಿವಸ ಏನಾನ ಆಯಿತು ಅಂತಂದರೆ ನಿಜವಾಗ್ಲೂ ನಾವು ಎಮೋಷನಲ್ ಲಾಸ್ ಯಾವತ್ತೂ ತುಂಬಕ್ಕಾಗೋದಿಲ್ಲ, ಬಟ್ ಒಂದು ಫಿನಾನ್ಷಿಯಲ್ ಲಾಸನ್ನು ನಾವು ತುಂಬ್ಕೋಬೋದು. ಇಲ್ಲಿ ನೀವು ಇಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಮನೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಗಮನ ಇದೆಯಾ? ಹಾಗಿದ್ರೆ ನಮ್ಮ ಫ್ಯಾಮಿಲಿ ಒಂದು ಪ್ರೊಟೆಕ್ಷನ್ ಮಾಡಬೇಕಾದ್ರೆ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಸ್ಮಾರ್ಟ್ ಟರ್ಮ್ ಪ್ಲಾನ್ ಪ್ಲಸ್ ಅನ್ನು ಖಂಡಿತವಾಗ್ಲೂ ತಗೊಳ್ಳಿ. ಕೇವಲ 578 ರೂಪಾಯಿ ಪ್ರತಿ ತಿಂಗಳು ತೊಗೊಂಡ್ರೆ 1 ಕೋಟಿವರೆಗೂ ಕವರ್ ಸಿಗುತ್ತೆ. ಪ್ಲಸ್ 15% ಫಸ್ಟ್ ಇಯರ್ ಡಿಸ್ಕೌಂಟ್, ಅದು ಸ್ಯಾಲರಿಡ್ ಇಂಡಿವಿಜುವಲ್ಸ್ಗೆ, ಪ್ಲಸ್ 15% ಫಸ್ಟ್ ಇಯರ್, ಪ್ಲಸ್ 15% ಲೈಫ್ ಟೈಮ್ ಡಿಸ್ಕೌಂಟ್ ಫಾರ್ ವರ್ಕಿಂಗ್ ವುಮನ್ಸ್. ಯಾರ್ಯಾರು ಮಹಿಳೆಯರು ಕೆಲಸ ಮಾಡ್ತಾರೆ ಅವರು ಕೂಡ ತಗೋಬೋದು. ನಿಮಗೆ ಲೈಫ್ ಟೈಮ್ 15% ನಿಮಗೆ ಇಲ್ಲಿ ಡಿಸ್ಕೌಂಟ್ ಸಿಗುವಂಥದ್ದು ಕೇವಲ 3 ಗಂಟೆಯಲ್ಲಿ ಕ್ಲೈಮ್ ಸೆಟಲ್ಮೆಂಟ್ ಸಿಗುತ್ತೆ. ನಿಮ್ಮ ಒಂದು ಎಲ್ಲ ಎಲಿಜಿಬಿಲಿಟಿ ಸಿಕ್ಕಿದ್ರೆ ಇಲ್ಲಿ ಅಷ್ಟೇ ಅಲ್ಲ, ಅಂದರೆ ಕ್ಲೈಮ್ ರೇಷಿಯೋ ನೀವು ಚೆಕ್ ಮಾಡೋದಂದ್ರೆ 99.70% ಇದೆ ಇಲ್ಲಿ. ಸ್ಮಾರ್ಟ್ ಕವರ್ ಅಂದರೆ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ಕೇಳಿ. ವಿದಿನ್ ನೀವೇನಾದರೂ 15ನೇ ವರ್ಷದ ಪಾಲಿಸಿ ಆನಿವರ್ಸರಿ ಈಗ ನಡೀತಿದೆ, ಅದ್ರ ಮುಂಚೆ ಏನಾದರೂ ಆಗೋಯ್ತು ಅಂದರೆ ನೀವೇನಾದರೂ 1 ಕೋಟಿ ಕವರೇಜ್ ತೊಗೊಂಡಿದ್ರೆ 150% ಸಿಗುತ್ತೆ. ಅಂದರೆ 1 ಕೋಟಿ ತೊಗೊಂಡ್ರೆ 1.5 ಕೋಟಿವರೆಗೂ ನಿಮಗೆ ಸಿಗುತ್ತೆ. ಲೈಫಲ್ಲಿ ಏನಾದ್ರು ಆಗೋಯ್ತು ಅಂದರೆ ಇಲ್ಲಿ 100% ಸಮ್ ಅಶ್ಯೂರ್ಡ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ 1 ಕೋಟಿ ನೀವು ಏನಾದ್ರು ತಗೊಂಡಿದ್ರೆ ಇಲ್ಲಿ ಕವರೇಜ್ ಅಂದರೆ 1 ಕೋಟಿ ಖಂಡಿತವಾಗ್ಲಿ ಸಿಗುತ್ತೆ. ಇಲ್ಲಿ ಇನ್ನೊಂದು ಪಾಯಿಂಟ್ ನೋಡೋದಾಯ್ತು ಅಂದರೆ ಸ್ಪೆಷಲ್ ಎಕ್ಸಿಟ್ ಬೆನಿಫಿಟ್ ವ್ಯಾಲ್ಯೂ ಏನಿದು ಅಂತಂದರೆ 100% ಪೇಡ್ ಪೇಮೆಂಟ್ ಬ್ಯಾಕ್ ಫ್ರೀ ಆಫ್ ಕಾಸ್ಟ್. ಅಂದರೆ ನೀವೇನೋ ಒಂದು ಪೇ ಮಾಡ್ತಾ ಇರ್ತೀರ, ಒಂದು ಸರ್ಟನ್ ಪೀರಿಯಡ್ ಅಂತ ಇರುತ್ತೆ. ಆ ಪೀರಿಯಡ್ ನಂತರ ಇಲ್ಲ ನನಗೆ ಇದು ಬೇಡ, ಏನಾದರೂ ನನಗೆ ಈ ಟರ್ಮ್ ಪ್ಲಾನ್ ನನಗೇನು ಬೇಡ, ನನಗೆ ಇದೇನು ಸಾಕಾಯಿತು ಅಂದರೆ ನಿಮಗೆ ಇಲ್ಲಿ ಎಕ್ಸಿಟ್ ಬೆನಿಫಿಟ್ ವ್ಯಾಲ್ಯೂ ಕೂಡ ಸಿಗುತ್ತೆ. 100% ರಿಟರ್ನ್ ಸಿಗುತ್ತೆ, ಯಾವುದೇ ರೀತಿಯ ಇಲ್ಲಿ ಕಾಸ್ಟ್ ಮಾಡೋದಿಲ್ಲ. ಸೊ ನೋಡೋದಲ್ಲ, ಇದೇನಾದ್ರು ನೀವು ತಗೊಳ್ಬೇಕು ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಸ್ಮಾರ್ಟ್ ಟರ್ಮ್ ಪ್ಲಾನ್ ಪ್ಲಸ್ ನೀವೇನಾದ್ರು ಖರೀದಿ ಮಾಡಬೇಕು ಅಂದರೆ ಏನೇ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಹಾಗೆ ಕಮೆಂಟ್ ಅಲ್ಲಿ ಕೂಡ ಪಿನ್ ಮಾಡಿರ್ತೀನಿ. ನಿಮಗೆ ಯಾವುದು ಅನುಗುಣವಾಗುತ್ತೋ ಆ ಒಂದು ಟರ್ಮ್ ಇನ್ಶೂರೆನ್ಸ್ ಅನ್ನ ಖರೀದಿ ಮಾಡಿ, ಅದು ಕೂಡ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಸ್ಮಾರ್ಟ್ ಟರ್ಮ್ ಪ್ಲಾನ್ ಪ್ಲಸ್ ಮೂಲಕ. ಇನ್ನು ನೆಕ್ಸ್ಟ್, ಸರ್ಕಾರಿ ನೌಕರರು ಅಥವಾ ದೊಡ್ಡ ವ್ಯಾಪಾರಸ್ಥರು ಅರ್ಹರಲ್ಲ. ಸೊ ನೀವೇನಾದ್ರು ಸರ್ಕಾರಿ ಕೆಲಸದಲ್ಲಿ ಇರ್ತೀರಾ, ಫಾರ್ ಎಕ್ಸಾಂಪಲ್ ಒಂದು ಬಸ್ ಕಂಡಕ್ಟರ್ ಆಗಿರ್ಬೋದು, ಅಥವಾ ಪೊಲೀಸವರಾಗಿರ್ಬೋದು, ಅಥವಾ ಯಾವುದೇ ಅಕೌಂಟ್ಸ್ ಅಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಯಾವುದೇ ಸರ್ಕಾರಿ ಕೆಲಸ ಅಂತ ಹೇಳ್ಬಿಟ್ಟಿದ್ದಾರೆ ಅವರು. ಸೊ ದೊಡ್ಡ ವ್ಯಾಪಾರಸ್ಥರು, ಅದನ್ನ ದೊಡ್ಡ ಬಿಸ್ನೆಸ್ ಮಾಡ್ತಿರ್ತೀರಾ ನೀವು, ಯಾವುದೋ ಒಂದೊಂದು ಕಡೆ ಕೆಲಸನೂ ಮಾಡ್ಕೊಂಡು ಈ ಕಡೆ ಬಿಸ್ನೆಸ್ ಮಾಡ್ತಿರೋರಿಗೆ ಅವ್ರಿಗೆ ಇದು ಅರ್ಹಲ್ಲ. ಸೊ ಇನ್ನು ಮುಖ್ಯವಾಗಿ APMC ಗುತ್ತಿಗೆದಾರರು, ಕಮಿಷನ್ ಏಜೆಂಟ್ಗಳು ಇದಕ್ಕೆ ಅರ್ಹರಲ್ಲ. APMC ಯಾರಾದ್ರೂ ಗುತ್ತಿಗೆದಾರರು ಇದ್ದರೆ ನಿಮ್ಗೆ ಗೊತ್ತಿರುತ್ತೆ, ನಿಮ್ದೇನಾದ್ರು BPL ಕಾರ್ಡ್ ಕ್ಯಾನ್ಸಲ್ ಆಗಿದೆ ನೀವು ಇದಕ್ಕೆ ಅರ್ಹರಲ್ಲ. ಜೊತೆಗೆ ಕಮಿಷನ್ ಏಜೆಂಟ್ಗಳು ಇರ್ತಾರೆ ಅಲ್ಲೇನೆ, ಅವ್ರಿಗೂ ಕೂಡ ಇದು BPL ಕಾರ್ಡ್ ಅರ್ಹರಿಗೆ ಬರೋದಿಲ್ಲ, ಅವರು ಅನರ್ಹರು ಅನ್ನೋದನ್ನ ನೀವೇ ತಿಳ್ಕೊಂಬಿಡಿ. ಇನ್ನು ನೆಕ್ಸ್ಟ್ ಯಾರ್ಯಾರಿಗೆ ಎಲಿಜಿಬಿಲಿಟಿ ಬರಲ್ಲ ಅಂದರೆ ವೈದ್ಯರು, ವಕೀಲರು, ಆಸ್ ಯೂಶಲ್ ಡಾಕ್ಟರ್ಸ್ ಆಗಿರ್ಬೋದು ಅಥವಾ ಲಾಯರ್ಸ್ಗಳಾಗಿರ್ಬೋದು BPL ಕಾರ್ಡನ್ನು ಹೊಂದೋ ಹಾಗಿಲ್ಲ. ಅವರೆಲ್ಲ ಅಬೋವ್ ಪಾವರ್ಟಿಗೆ ಕನ್ಸಿಡರೇಷನ್ ಮಾಡುತ್ತೆ ಗೌರ್ಮೆಂಟು. ಇನ್ನು SC ST ಮತ್ತು ಇನ್ನಿತರ ಹಿಂದುಳಿದ ವರ್ಗದವರಿಗೆ ಕುಟುಂಬಕ್ಕೆ ಆದ್ಯತೆಯನ್ನು ಕೊಡಬೇಕು ಅಂತ ಸರ್ಕಾರ ಹೇಳಿದೆ. SC ST ಆಗಿರ್ಬೋದು, ಇನ್ನು ಹಿಂದುಳಿದ ವರ್ಗದವರು ಯಾವ್ಯಾವ ಕುಟುಂಬಸ್ಥರಿಗೆ ಅವ್ರಿಗೆ ಈ ಒಂದು BPL ಕಾರ್ಡ್ ಸೇರಬೇಕು. ಯಾರಿಗೋ ಸೇರುವಂಥದ್ದು ತಪ್ಪಾಗುತ್ತೆ. ದುಡ್ಡಿರೋರ್ಗೂ ಕೂಡ BPL ಕಾರ್ಡ್ ಇದೆ, ಒಂದು ಸ್ವಂತ 2-3 ಮನೆ ಇಟ್ಕೊಂಡಿರ್ತಾರೆ, ಅವ್ರಿಗೂ ಕೂಡ BPL ಕಾರ್ಡನ್ನು ಕೊಟ್ಬಿಟ್ರೆ ಹಾಗಿದ್ರೆ ಬಡವ್ರು ಎಲ್ಲಿ ಹೋಗ್ಬೇಕು? ಕರೆಕ್ಟ್ ಅಲ್ವಾ? ಸೊ ಕಾನ್ಸೆಪ್ಟ್ ಏನಿರೋದು ಸರ್ಕಾರದ್ದು ಅಂದರೆ ಆದಷ್ಟು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಫಿಲ್ಟರ್ ಮಾಡೋಣ. ಈಗ ಸದ್ಯದ ಕುಟುಂಬ ಪೋರ್ಟಲ್ನಲ್ಲಿ 13.85 ಲಕ್ಷ BPL ಅನರ್ಹ ಕಾರ್ಡ್ಗಳಿದ್ದಾರೆ. ಅವ್ರನ್ನ ರಿಜೆಕ್ಟ್ ಮಾಡಬೇಕು, ಕ್ಯಾನ್ಸಲ್ ಮಾಡಬೇಕು ಅನ್ನೋ ಒಂದು ಸರ್ಕಾರ ಯೋಚನೆಯಲ್ಲಿದೆ. ಸೊ ಇದರಲ್ಲಿ ಯಾವ್ದಾದ್ರು ನೀವೇನೋ ಎಲಿಜಿಬಿಲಿಟಿ ಇದೆ ಅಂದರೆ ನಿಮ್ಮ ಕಾರ್ಡನ್ನು ಅವರು ರದ್ದು ಮಾಡ್ತಾರೆ ಸರ್ಕಾರ. ಸೊ ಯೋಚನೆ ಮಾಡ್ಕೊಳ್ಳಿ, 4 ಚಕ್ರದ ವಾಹನ ಅಥವಾ 100 cc ಹೆಚ್ಚಿತ್ತು ಅಂದರೆ ಸೊ ನಿಮ್ಮ BPL ಕಾರ್ಡ್ ರದ್ದಾಗಿದೆ ಅಂತ ಅನ್ಕೊಳ್ಳಿ. ಅಥವಾ ನಿಮ್ಮ ಮನೇಲಿ ಯಾರೋ ಒಬ್ರು ಟ್ಯಾಕ್ಸಬಲ್ ಪೇ ಮಾಡ್ತಿರ್ತಾರೆ, ಅಪ್ಪ ಅಮ್ಮ ಇರ್ತೀರಿ, ಅವ್ರ ಹೆಸರು ಪಾಪ BPL ಕಾರ್ಡ್ ಇರುತ್ತೆ, ನಿಮ್ಮ ಮಗನೋ ಮಗಳ ಹೆಸರು ಇರುತ್ತೆ ಅನ್ಕೊಳ್ಳಿ. ಅವ್ರೇನಾದರೂ ಟ್ಯಾಕ್ಸಬಲ್ ಪೇಮೆಂಟ್ ಅಥವಾ 1.2 ಲಕ್ಷಕ್ಕಿಂತ ಹೆಚ್ಚು ಸಂಪಾದನೆ ಮಾಡ್ತಿದ್ರೆ ನಿಮ್ಮ ಮನೆಯಲ್ಲಿ BPL ಕಾರ್ಡ್ ಇದ್ರೆ ಅದು ರದ್ದಾಗುತ್ತೆ. ಸೊ ಇನ್ನು ಮುಖ್ಯವಾಗಿ ಡಾಕ್ಟರ್ಸ್, ಲಾಯರ್ಸ್ ಹೇಳಿದ್ದೀನಿ. ಇನ್ನು
ಸರ್ಕಾರಿ ನೌಕರರು ಅಥವಾ ಯಾವ್ದಾರ ನೀವು ಒಂದು ಬಿಸ್ನೆಸ್ ಮಾಡ್ತೀರಾ, ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ಮಾಡ್ತಿರ್ತೀರ ಅಂದ್ರೆ ನಿಮಗೆ BPL ಕಾರ್ಡು ಅಲ್ಲಿ ಅನರ್ಹರು ಅಂತ ಫಿಕ್ಸ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ನೋಡಿದ್ರಲ್ಲ ಮೇನ್ ಮೇಜರ್ ಪಾಯಿಂಟ್ಸ್ ನಾನು ಹೇಳಿದ್ದೀನಿ. ಇನ್ನ ಮುಖ್ಯವಾಗಿ ಹೊಸದಾಗಿ ಯಾರನ್ನ ಅಪ್ಲೈ ಮಾಡ್ತೀರಾ ಅಂದ್ರೆ ನಿಮಗೂ ಇದೇ ಎಲಿಜಿಬಿಲಿಟಿ ಸಿಗುತ್ತೆ. ಅಂದ್ರೆ ನೀವು 1.2 ಲಕ್ಷಕ್ಕಿಂತ ಕಡಿಮೆ ಆದಾಯನ ಹೊಂದಿದ್ರೆ, ಅಥವಾ ನೀವು SC/ST ಹಿಂದುಳಿದ ಕುಟುಂಬದಲ್ಲಿ ಏನೋ ನೀವು ಸೇರಿದ್ದೀರಾ ಅಂತಂದ್ರೆ, ಅಥವಾ ನಿಮಗೆ 4 ಚಕ್ರದ ವಾಹನ ಇಲ್ಲ, ನೀವೇನಾದ್ರೂ 100 cc ಹೆಚ್ಚಿನ ಒಂದು CC ಹೊಂದಿರುವಂತಹ ಬೈಕ್ಗಳನ್ನ ಹತ್ರ ಇಲ್ಲ, ಸ್ಕೂಟರ್ನ ಹತ್ರ ಇಲ್ಲ ಅಂದ್ರೆ ನೀವು ಕೂಡ BPL ಕಾರ್ಡ್ಗೆ ಅಪ್ಲೈನ ಮಾಡ್ಬೋದು. ಅಷ್ಟೇ ಯಾಕ್ರಿ, ನಾನು ಡಾಕ್ಟ್ರು ಅಲ್ಲ, ಲಾಯರು ಅಲ್ಲ, ನಾನು ಬಿಲೋ ಪಾವರ್ಟಿ, ನನಗೆ ಸಿಗಬೇಕಾಗತ್ತೆ ಅಂತಂದ್ರೆ ಖಂಡಿತವಾಗ್ಲೂ ನೀವು BPL ಕಾರ್ಡ್ಗೆ ಅಪ್ಲೈನ ಮಾಡ್ಬೋದು. ಇನ್ ಕೇಸ್ ಸರ್ ಹಾಗಿದ್ರೆ BPL ಕಾರ್ಡ್ ಏನೋ ರಿಜೆಕ್ಟ್ ಆಗುತ್ತೆ ಅಥವಾ BPL ಕಾರ್ಡ್ ಏನೋ ನನಗೆ ಕ್ಯಾನ್ಸಲ್ ಆಗುತ್ತೆ, ನಾನು ನೆಕ್ಸ್ಟ್ ಅಂದ್ರೆ APL ಅಂದ್ರೆ ಅಬೋವ್ ಪಾವರ್ಟಿ ಲೈನ್ಗೆ ನಿಮ್ಮ ಒಂದು ಆಟೋಮೆಟಿಕ್ ಆಗಿ ನಿಮ್ಮ BPL ಕಾರ್ಡ್ APL ಕಾರ್ಡ್ ಆಗಿ ಕನ್ವರ್ಟ್ ಆಗೇ ಆಗುತ್ತೆ. ಸೊ ಅದನ್ನ ಮನಸ್ಸಲ್ಲಿ ಇಟ್ಕೊಂಬಿಡಿ. ಈ ಹೇಳುವಂಥ ಅಷ್ಟು ಪಾಯಿಂಟ್ಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ನಿಮ್ದೇನಾದ್ರೂ BPL ಕಾರ್ಡ್ ಹೊಸದಾಗಿ ಅಪ್ಲೈ ಮಾಡ್ತೀರಂದ್ರೆ ಈ ಒಂದು ವಿಷಯವನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಹಾಗಿದ್ರೆ ಸರ್ ಯಾವ ತರ ಟ್ರ್ಯಾಕ್ ಮಾಡ್ತಾರೆ ಅಂತ ಎಷ್ಟೊಂದು ಜನ ಕೇಳ್ತಿದ್ರು. ಸರ್ಕಾರ ಯಾವ ರೀತಿ ಟ್ರ್ಯಾಕ್ ಮಾಡುತ್ತೆ ಅಂದ್ರೆ, ಸಾರಿಗೆ ಇಲಾಖೆ RTO ತಂತ್ರಾಂಶ ಅಂತ ನಾನು ಹೇಳಿದೆ. ಅಂದ್ರೆ ನಿಮ್ಮ ಮನೆಯಲ್ಲಿ ಒಂದು 3 ಜನ ಇರ್ತೀರಿ, ಯಾರೋ ಒಬ್ಬರ ಹತ್ರ ಕಾರ್ ಇರುತ್ತೆ ಅಂತಂದ್ರೂ ಕೂಡ ಆ ಒಂದು ಟ್ರ್ಯಾಕ್ ಆಗುತ್ತೆ. ಯಾಕಂದ್ರೆ ನಿಮ್ಮ BPL ಕಾರ್ಡಲ್ಲೋ ಅಥವಾ ನೀವು ಎಲ್ಲೋ ಒಂದ್ ಕಡೆ ನಿಮ್ಮ ಹೆಸರಲ್ಲಿ ಮಾಡಿಸ್ಕೊಂಡೇ ಇರ್ತೀರ, ನಿಮ್ಮ BPL ಕಾರ್ಡ್ ಅಂತೂ ಇದ್ದೇ ಇರುತ್ತೆ. ಸೊ ಅಲ್ಲೇನ ಮ್ಯಾಚ್ ಆಯಿತು ಅಂದ್ರೆ ಅವರ ಒಂದು BPL ಕಾರ್ಡ್ ರದ್ದಾಗುತ್ತೆ. ಇನ್ನು ಕಂದಾಯ ಇಲಾಖೆ ಭೂಮಿ ತಂತ್ರಾಂಶ, ಆಬ್ವಿಯಸ್ಲಿ ಹೇಳಿರೋಗೆ 3.5 ಹೆಕ್ಟರ್ ಅಂದ್ರೆ 7.5 ಎಕರೆಗಿಂತ ಕಡಿಮೆ ಭೂಮಿ ಇರಬೇಕಾಗತ್ತೆ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಕುಟುಂಬ ಹೆಸರಲ್ಲಿ. ಅದಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ನಿಮ್ಮ BPL ಕಾರ್ಡ್ ರದ್ದಾಗುತ್ತೆ. ಇನ್ನು ಆದಾಯ ತೆರಿಗೆ, ನಾನು ಹೇಳಿರೋಗೆ ನಿಮ್ಮಲ್ಲಿ ಯಾರಾದ್ರೂ ಒಬ್ರು ನಿಮ್ಮ ಮಗಳೋ ಮಗನೋ ಅಥವಾ ನಿಮ್ಮ ತಂದೆ ದುಡಿತಿರ್ತಾರೆ, ಮಕ್ಕಳು ಇನ್ನೂ ಓದ್ತಿರ್ತಾರೆ, ಅವ್ರೇನಾದ್ರು ಒಂದು ಟ್ಯಾಕ್ಸಬಲ್ ಪೇ ಮಾಡ್ತಿರ್ತಾರೆ, ಅವರೊಂದು ಓವರ್ ಆಲ್ ಸ್ಯಾಲರಿಯಲ್ಲಿ ಅಂದ್ರೂ ಕೂಡ ಆದಾಯ 1.2 ಲಕ್ಷಕ್ಕಿಂತ ಜಾಸ್ತಿ ಇತ್ತು ಅಂದ್ರೂ ಕೂಡ ಅವರ ಒಂದು BPL ಕಾರ್ಡ್ ರದ್ದಾಗುತ್ತೆ. ಇನ್ನು HRMS ತಂತ್ರಾಂಶ ಅಂದ್ರೆ ಎಲ್ಲ ಸರ್ಕಾರಿ ನೌಕರದ ಎಲ್ಲವನ್ನು ಕೂಡ ಅವರು ಒಂದು ಇನ್ಬಿಲ್ಟ್ ಸಾಫ್ಟ್ವೇರ್ ಕೂಡ ಒಂದು ರೆಡಿ ಮಾಡ್ತಾ ಇದ್ದಾರೆ. ಅಂದ್ರೆ ಯಾವ ರೀತಿ ಟ್ರ್ಯಾಕ್ ಆಗುತ್ತೆ ಅಂದ್ರೆ, ನೆಕ್ಸ್ಟ್ ನೀವೇನಾದ್ರೂ BPL ಕಾರ್ಡ್ಗೆ ಅಪ್ಲೈ ಮಾಡ್ತೀರಾ ಅಂದ್ರೆ ಎಲ್ಲಾ ರೀತಿಯ ಒಂದು ಟ್ರ್ಯಾಕ್ ಆಗುವಂತ ಸಾಫ್ಟ್ವೇರ್ ಅನ್ನು ಸರ್ಕಾರ ತರ್ತಿದೆ. ಸೊ ನೀವು ಜಸ್ಟ್ ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಪ್ಯಾನ್ ಕಾರ್ಡ್ ಹಾಕ್ಬಿಟ್ರೆ ಸಾಕು, ನೀವು ಎಷ್ಟು ಆದಾಯ ಪಡಿತಾ ಇದ್ದೀರಾ, ನೀವು ವರ್ಷದ ಆದಾಯ ಎಷ್ಟು, ನಿಮಗೆಲ್ಲ ಭೂಮಿ ಇದೆಯಾ, ಅಥವಾ ನಿಮ್ಗೆ ಯಾವ್ದಾರ 4-wheeler ಕಾರ್ ಇದೆಯಾ, ಅಥವಾ 250 cc ಜಾಸ್ತಿ ಇರುವಂತ ಒಂದು CC ಇರುವಂತ ಜಾಸ್ತಿ ನಿಮ್ಮ ಬೈಕೋ ಅಥವಾ ನಿಮ್ಮ ಸ್ಕೂಟರ್ ಇದೆ ಅಂದ್ರೆ ನಿಮ್ಮ BPL ಕಾರ್ಡ್ ರದ್ದಾಗುತ್ತೆ. ಸೊ ಮಂದಲ್ಲಿ ಇಟ್ಕೊಂಡು ನೀವೇನಾದ್ರು ಅಪ್ಲೈ ಮಾಡಕ್ ಮುಂಚೆ ನೀವೇನೋ ಬಿಲೋ ಪಾವರ್ಟಿಲಿ ಇದ್ದೀರಾ ಅನ್ನೋದನ್ನ ಮಂದಲ್ಲಿ ಇಟ್ಕೊಂಡು ಒಂದು ಅಪ್ಲೈ ಮಾಡ್ಕೊಳ್ಳಿ BPL ಕಾರ್ಡ್ಗೆ. ಸೊ ಇಲ್ಲಾಂದ್ರೆ ಆಟೋಮೆಟಿಕ್ ಆಗಿ ರದ್ದಾಗುತ್ತೆ. ಸೊ ನೋಡೋರಲ್ಲ ಯಾವ ರೀತಿಯಾಗಿ BPL ಕಾರ್ಡ್ ರದ್ದಾಗಿದೆ ಅಂದ್ರೆ ಏನೇನು ಕ್ರೈಟೀರಿಯಾಗಳನ್ನ ನೋಡ್ತಾರೆ, ಏನೇನು ಎಲಿಜಿಬಿಲಿಟಿಗಳನ್ನ ನೋಡ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು BPL ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂದ್ರೆ ಏನೇನಂತ ಅನ್ನೋದಕ್ಕೂ ಕೂಡ ಇನ್ ಡೀಟೇಲ್ ಆಗಿ ವಿಡಿಯೋ ತೋರಿಸ್ಕೊಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಷಯವನ್ನು ತರ್ತೀನಿ. ದಿಸ್ ಇಸ್ ಚಂದನ್ ಬಾಸ್ ವಾಲಾ, ಚಂದನ್ ಸೈನಿಂಗ್ ಆಫ್. ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.